ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಕಾಂಗ್ರೆಸ್ನ ಕೆಲವು ದಿನಗಳ ಕನಸು, ಅಧಿವೇಶನ ಶುರು ಆಗಬೇಕು, ಆ ಅಧಿವೇಶನಕ್ಕೆ ಮೋದಿ ಅವರು ಬರಬೇಕು, ಅಲ್ಲಿ ನಾವು ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರಶ್ನೆಯನ್ನ ಮಾಡಬೇಕು ಅನ್ನೋದು. ಪಾಪ ರಾಹುಲ್ ಗಾಂಧಿ ಅಂಡ್ ಗ್ಯಾಂಗ್ ಇದಕ್ಕಾಗಿ ತುಂಬಾ ಹೋಮ್ ವರ್ಕ್ ಮಾಡ್ಕೊಳ್ತು. ಏನ್ ಪ್ರಶ್ನೆ ಮಾಡಬೇಕು, ಸರ್ಕಾರವನ್ನ ಹಾಗೂ ಭಾರತೀಯ ಸೇನೆಯನ್ನ ಅವಮಾನ ಮಾಡೋದು ಹೇಗೆ, ಪಾಕಿಸ್ತಾನ ಚೀನಾಗೆ ಖುಷಿ ಪಡಿಸೋದು ಹೇಗೆ, ಇದೆಲ್ಲದರ ಬಗ್ಗೆ ತುಂಬಾ ಯೋಚನೆ ಮಾಡಿ ಪ್ರಶ್ನೆಗಳನ್ನ ರೆಡಿ ಮಾಡಿಕೊಂಡು ಬಂದಿತ್ತು. ಫೈನಲಿ ಲೋಕಸಭೆಯಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚೆ ಆಗತ್ತೆ. ಒನ್ಸ್ ಅಗೇನ್ ರಾಹುಲ್ ಗಾಂಧಿ ಅದೇ ಪ್ರಶ್ನೆಗಳನ್ನ ಕೇಳಿದ್ರು. ನಂತರ ಅದಕ್ಕೆ ಸರ್ಕಾರ ಉತ್ತರ ಕೂಡ ಕೊಡ್ತು. ಆದ್ರೆ ರಾಹುಲ್ ಗಾಂಧಿ ಒಂದು ವಿಷಯವನ್ನ ಇಟ್ಕೊಂಡು ಸಿಕ್ಕಾಪಟ್ಟೆ ಮಾತಾಡಿದ್ರು. ಮೋದಿಜಿಯ ದಮ್ ತಾಕತ್ ಬಗ್ಗೆ ಕೂಡ ಪ್ರಶ್ನೆ ಮಾಡ್ತಾರೆ. Donald Trump has said 29 times. 29 times he said, 29 बार उन्होंने बोला कि भैया मैंने सीज फायर करवाया. अच्छा, अगर वो झूठ बोल रहे हैं तो अपने भाषण में यहां प्रधानमंत्री कह दें कि वो झूठ बोल रहे हैं. यहां पे अगर दम है तो यहां पे प्रधानमंत्री बोल दे कि ट्रंप झूठ बोल रहे हैं. If he has the courage of Indira Gandhi, yes, let him say here, that Donald Trump, you're a liar. You did not make us ceasefire, and that we did not lose any planes. Let him say it here. Yes. If he has the courage. 50% भी है इंदिरा गांधी का तो यहां बोल दे. 50% होगा तो बोल देगा. ಅಂದ್ರೆ ಟ್ರಂಪ್ ತಾನೇ ಕದನ ವಿರಾಮ ಮಾಡಿಸಿದ್ದು ಅಂತ ಅಷ್ಟೊಂದು ಸಲ ಹೇಳಿದ್ರು ಕೂಡ ಮೋದಿ ಅವರು ಯಾಕೆ ಅದರ ಬಗ್ಗೆ ಮಾತಾಡ್ತಿಲ್ಲ? ಟ್ರಂಪ್ ಕದನ ವಿರಾಮ ಮಾಡ್ಲೇ ಇಲ್ಲ ಅಂತ ಉತ್ತರಿಸಬಹುದಿತ್ತಲ್ವಾ? ಮೋದಿ ಅವರಿಗೆ ತಾಕತ್ತಿಲ್ವಾ? ನೀವು ಇಂದಿರಾ ಗಾಂಧಿ ಅವರನ್ನ ನೋಡಿ ಕಲಿಬೇಕು ಅನ್ನೋದು ರಾಹುಲ್ ಗಾಂಧಿನ ಮಾತಿನ ಅರ್ಥ. ಕಾಂಗ್ರೆಸ್ ಈ ನರೇಟಿವ್ ಸೃಷ್ಟಿ ಮಾಡಿ ತುಂಬಾ ದಿನ ಆಯ್ತು. ಟ್ರಂಪ್ ಕದನ ವಿರಾಮ ಮಾಡಿಸಿದ್ದು ಅನ್ನೋದನ್ನ ಇಟ್ಕೊಂಡು ಮೋದಿ ಅವರನ್ನ ಪದೇ ಪದೇ ಕೆಣಕ್ತಾನೆ ಬಂದಿದ್ದಾರೆ. ಎಕ್ಸ್ಪೆಕ್ಟ್ ಮಾಡಿದಂಗೆ ಸದನದಲ್ಲೂ ಕೂಡ ಅದೇ ಮಾತು ಬಂತು. ಆದ್ರೆ ಮೋದಿಜಿ ಅದಕ್ಕೆ ಕರೆಕ್ಟ್ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ. ದಮ್ ಇದೆಯಾ ಕೇಳಿದ್ರಲ್ಲ, ಮೋದಿ ಅವರ ದಮ್ ನೋಡಿ ರಾಹುಲ್ ಗಾಂಧಿ ಶಾಕ್ ಆಗಿದ್ದಾರೆ. अध्यक्ष जी, दुनिया के किसी भी नेता ने भारत के ऑपरेशन रोकने के लिए नहीं कहा. उसी दौरान 9 तारीख को रात को अमेरिका के उपराष्ट्रपति जी ने मुझसे बात करने का प्रयास किया. वो घंटे भर कोशिश कर रहे थे, लेकिन मेरी सेना के साथ मीटिंग चल रही थी, तो मैंने उनका फोन उठा नहीं पाया. बाद में मैंने उनको कॉल बैक किया. मैंने कहा कि आपका फोन था, 3-4 बार आपका फोन आ गया, क्या है? तो अमेरिका के उपराष्ट्रपति जी ने मुझे फोन पे बताया कि पाकिस्तान बहुत बड़ा हमला करने वाला है. ये उन्होंने मुझे बताया. मेरा जो जवाब था, जिनको समझ नहीं आता है उनको तो नहीं आएगा. मेरा जवाब था, अगर पाकिस्तान का ये इरादा है तो उसे बहुत महंगा पड़ेगा. ये मैंने अमेरिका के उपराष्ट्रपति को कहा.
अगर पाकिस्तान हमला करेगा तो हम बड़ा हमला कर करके जवाब देंगे। ये मेरा जवाब था। और आगे मेरा एक वाक्य था, मैंने कहा था हम गोली का जवाब गोले से देंगे। ये 9 तारीख रात की बात है और 9 रात में और 10 सुबह हमने पाकिस्तान को सैन्य शक्ति को तहस नहस कर दिया था और यही हमारा जवाब था, यही हमारा जज्बा था। ಮೋದಿ ಅವರು ಸದನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಪ್ರಪಂಚದ ಯಾವುದೇ ನಾಯಕನು ಕೂಡ ಭಾರತ ಹಾಗೂ ಪಾಕಿಸ್ತಾನದ ವಿಷಯದಲ್ಲಿ ಮಧ್ಯಸ್ಥಿಕೆ ವಹಿಸಿಲ್ಲ ಅಂತ. ಜೊತೆಗೆ ಎಲ್ಲರಿಗೂ ಡೌಟ್ ಇತ್ತಲ್ವಾ 9ನೇ ತಾರೀಕು ಅದೇ ಕದನ ವಿರಾಮ ಘೋಷಣೆಯಾದ ದಿನ ಏನಾಯ್ತು ಅನ್ನೋದನ್ನ ಮೋದಿಜಿ ಹೇಳ್ತಾರೆ. ಅವತ್ತು JD ವ್ಯಾನ್ಸ್ ಅಮೆರಿಕದ ಉಪರಾಷ್ಟ್ರಪತಿ ಕಾಲ್ ಮಾಡಿ ಮೋದಿ ಅವರಿಗೆ ಹೇಳ್ತಾರೆ, ಪಾಕಿಸ್ತಾನ ತುಂಬಾ ದೊಡ್ಡದಾಗಿ ದಾಳಿ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದೆ ಅಂತ. ಆಗ ಮೋದಿಜಿ ಅವರು ಹೇಳ್ತಾರೆ, ಹಾಗೇನಾದ್ರೂ ಪಾಕಿಸ್ತಾನ ಮಾಡಿದ್ರೆ ಅದಕ್ಕೆ ಸರಿಯಾದ ಬುದ್ಧಿ ಕಲಿಸ್ತೀವಿ ಅನ್ನೋದಾಗಿ. ಅದಾದ ನಂತರ ಪಾಕಿಸ್ತಾನದ DGMO ಭಾರತಕ್ಕೆ ಫೋನ್ ಮಾಡಿ ಹೇಳ್ತಾರೆ, ಸಾಕು ನಮ್ಮಿಂದ ಇನ್ನು ಆಗೋದಿಲ್ಲ ಬಿಟ್ಬಿಡಿ ಅಂತ. ಮೋದಿಜಿ ಇದನ್ನ ನೇರವಾಗಿ ಮುಲಾಜಿಲ್ದೆ ಹೇಳ್ತಾರೆ. इतना कड़ा प्रहार हुआ पाकिस्तान ने कभी सोचा तक नहीं था। तब जाकर के पाकिस्तान ने फोन करके DGMO के सामने फोन करके गुहार लगाई, बस करो, बहुत मारा, अब ज्यादा मार झेलने की ताकत नहीं है, प्लीज हमला रोक दो। ये पाकिस्तान के DGMO का फोन था। ದಮ್ ತಾಕತ್ತಿನ ಪ್ರಶ್ನೆ ಮಾಡಿದ ರಾಹುಲ್ ಗಾಂಧಿ ತೆಪ್ಪಗೆ ಕೂತ್ಬಿಟ್ರು. ಅದಾದ ಮೇಲೆ ಮತ್ತೆ ಬಂದು ಹೇಳ್ತಾರೆ, ಮೋದಿ ಅವರು ಟ್ರಂಪ್ ಅವರ ಹೆಸರು ಹೇಳ್ಬೇಕಿತ್ತು, ಪ್ರಪಂಚದ ಯಾವುದೇ ನಾಯಕ ಅಂತ ಹೇಳಿದ್ದಾರೆ ಅಂತ ಮತ್ತೆ ಶುರು ಮಾಡ್ಕೊಳ್ತಾರೆ. ರಾಹುಲ್ ಗಾಂಧಿ ಅವರೇ 55 ವರ್ಷ ವಯಸ್ಸಾಗಿದೆ, ಇನ್ನು ಸಣ್ಣ ಮಕ್ಕಳಂಗೆ ಆಡ್ತಾ ಇದ್ದೀರಲ್ಲ. ಪ್ರಪಂಚದ ಯಾವುದೇ ನಾಯಕನು ಕದನ ವಿರಾಮ ಮಾಡಿಸಿಲ್ಲ ಅಂದ್ರೆ ಪ್ರಪಂಚದ ನಾಯಕನ ಪಟ್ಟಿಯಲ್ಲಿ ಟ್ರಂಪ್ ಕೂಡ ಬರ್ತಾರೆ. ನಿಮ್ಮ ಚೀನಾದ ಅಧ್ಯಕ್ಷ ಜಿನ್ಪಿಂಗ್ ಕೂಡ ಬರ್ತಾರೆ. ಭಾರತ ಹಾಗೂ ಅಮೆರಿಕ ನಡುವೆ ಟ್ರೇಡ್ ಡೀಲ್ ಸದ್ಯದಲ್ಲೇ ಆಗ್ತಾ ಇದೆ. ಇದರ ಬಗ್ಗೆ ತುಂಬಾ ದಿನಗಳಿಂದ ಚರ್ಚೆ ಕೂಡ ನಡೀತಾ ಇದೆ. ಭಾರತದ ಡೆಲಿಗೇಷನ್ ಅಮೆರಿಕಾಗೂ ಹೋಗಿತ್ತು. ಆಗಸ್ಟ್ ನಲ್ಲಿ ಅಮೆರಿಕದ ಡೆಲಿಗೇಷನ್ ಭಾರತಕ್ಕೆ ಬರಲಿದೆ. ಅದಕ್ಕೂ ಮುಂಚೆ ಟ್ರಂಪ್ ಕಡೆಯಿಂದ ಹಾಕಿದ 50% ಟ್ಯಾರಿಫ್ ನ ಭಾರತದ ಮೇಲೆ ಹೇರಲಾಗುತ್ತೆ. ಅದಕ್ಕೂ ಮುಂಚೆ ಮೋದಿ ಅವರ ಮಾತನ್ನ ಕೇಳಿಕೊಂಡು ಟ್ರಂಪ್ ಏನಾದ್ರೂ ಕೋಪಗೊಳ್ತಾರಾ? ಇದು ಈಗ ದೊಡ್ಡ ಪ್ರಶ್ನೆ. ಅಫ್ಕೋರ್ಸ್ ರಾಹುಲ್ ಗಾಂಧಿ ಅವರಿಗೂ ಬೇಕಾಗಿರೋದು ಅದೇ. ಅದಕ್ಕಾಗಿ ಅವರು ನಿರಂತರವಾಗಿ ಟ್ರಂಪ್ ವಿರುದ್ಧ ಮೋದಿ ಹೇಳಿಕೆ ಕೊಡ್ಬೇಕು ಅಂತ ಹೇಳ್ತಾನೆ ಇದ್ದಾರೆ. ಇನ್ನೊಂದು ವಿಷಯ, ಭಾರತ ಹಾಗೂ ಅಮೆರಿಕದ ನಡುವಿನ ಟ್ರೇಡ್ 2030ರವರೆಗೆ $500 ಬಿಲಿಯನ್ ತಲುಪಬೇಕಿತ್ತು. ಅಂತಹ ಮಾತುಕತೆಗಳು ಕೂಡ ಎರಡು ದೇಶದ ನಡುವೆ ನಡೀತಾನೆ ಇತ್ತು. ಈಗ್ಲೂ ಕೂಡ ಭಾರತ ಅಮೆರಿಕ ಜೊತೆ ಎಲ್ಲದಕ್ಕಿಂತ ಜಾಸ್ತಿ ಟ್ರೇಡ್ ಅಂದ್ರೆ $120 ಬಿಲಿಯನ್ ನಷ್ಟು ಮಾಡ್ತಾ ಇದೆ. ದೇಶಕ್ಕೆ ಸತ್ಯವನ್ನಷ್ಟೇ ಹೇಳುವ ಮೂಲಕ ಪ್ರಧಾನಿ ಮೋದಿ $500 ಬಿಲಿಯನ್ ಆಸೆ ಬಿಟ್ಟಿದ್ದಾರೆ. ಅಂದ್ರೆ ಅದನ್ನು ಕೇರ್ ಕೂಡ ಮಾಡದೆ ಟ್ರಂಪ್ ವಿರುದ್ಧ ಮಾತನಾಡಿದ್ದಾರೆ. ದುಡ್ಡಿಗಿಂತ ದೇಶವೇ ಮುಖ್ಯ. ಭಾರತ ಪ್ರಪಂಚದ ಯಾವುದೇ ದೇಶಕ್ಕೆ ಹೆದರೋದಿಲ್ಲ, ಯಾರ ಮಾತು ಕೇಳೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ. ಮೋದಿ ಅವರು ಟ್ರಂಪ್ ಹೆಸರು ಹೇಳಲಿಲ್ಲ, ಚೀನಾ ಹೆಸರು ಕೂಡ ಹೇಳಲಿಲ್ಲ ಅಂತ ಮತ್ತೆ ಆರೋಪ ಮಾಡ್ತಾ ಇದ್ದಾರೆ. ಪ್ರಧಾನ ಮಂತ್ರಿಗಳು ವಿರೋಧ ಪಕ್ಷಕ್ಕೆ ಉತ್ತರಿಸಿದ್ದನ್ನ ಮತ್ತೆ ನೋಡಿ. अध्यक्ष जी, दुनिया के किसी भी नेता ने भारत के ऑपरेशन रोकने के लिए नहीं कहा। ಈಗ ನೀವೇ ಡಿಸೈಡ್ ಮಾಡಿ ಯಾರದ್ದು ಸರಿ ಯಾರದ್ದು ಸುಳ್ಳು ಅಂತ. ಮೋದಿ ಅವರು ಉತ್ತರ ಕೊಟ್ಟ ಮೇಲೆ ಕೂಡ ಸಮಸ್ಯೆ ಇದೆ ಅಂದ್ರೆ
ಪ್ರಾಬ್ಲಮ್ ನೀವೇ ಅಂತ ಅರ್ಥ ಆಯ್ತು ಅಷ್ಟೇ. ಕಾಂಗ್ರೆಸ್ನ ಗೌರವ್ ಗೊಗೋಯ್ ಹೇಳಿಕೆಯನ್ನ ಪಾಕಿಸ್ತಾನ ಲೈವ್ ನಲ್ಲಿ ನೋಡ್ತಾ ಇದೆ. ಒಂದು, ರಾಹುಲ್ ಗಾಂಧಿ ಹಾಗೂ ಅವರ ಪಕ್ಷದವರು ಪಾಕಿಸ್ತಾನಕ್ಕೆ ಬೆಂಬಲಿಸ್ತಾ ಇದ್ದಾರೆ. ಆದ್ರೆ ಮೋದಿ ಅವರು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ದೆ ತಮ್ಮ ಕೆಲಸವನ್ನ ತಾವೇ ಮಾಡ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ್ನಲ್ಲಿ ಭಾರತೀಯ ಸೇನೆ ಪಾಕಿಸ್ತಾನದ ಸೊಂಟ ಮುರಿದಿದೆ. ಇಡೀ ಪ್ರಪಂಚ ನೋಡಿದೆ ಅದನ್ನ. ಟ್ರಂಪ್ 30 ಸಲ ಅಲ್ಲ 300 ಸಲ ಹೇಳಿದ್ರು ಕೂಡ ಸುಳ್ಳು ನಿಜ ಆಗೋದೇ ಇಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.